important concept of our Indian problems like unemployment and corruption. Today, dear student, I discuss about very important chapter, very important topic, discrimination. Okay, discrimination means ತಾರತಮ್ಯತೆ ಅಥವಾ ಭೇದ ಭಾವ ಅಂತ ಕೂಡ ನಾವು ಕನ್ನಡದಲ್ಲಿ ಕರಿತಾ ಇದ್ದೀವಿ. ಸೊ discrimination. Okay, firstly I discuss about gender discrimination. ಯಾವುದರಲ್ಲಿ ತಾರತಮ್ಯತೆ ಅನ್ನೋದ್ರ ಬಗ್ಗೆ ಮೊದಲು ನಾವು ಅಭ್ಯಾಸ ಮಾಡೋದಾದ್ರೆ ಲಿಂಗ ತಾರತಮ್ಯ, ಜೆಂಡರ್ ಡಿಸ್ಕ್ರಿಮಿನೇಷನ್. ಡಿಸ್ಕ್ರಿಮಿನೇಷನ್ ಬೇಸ್ಡ್ ಜೆಂಡರ್, caste and reason is the more evident in India. ನಾವು ತಾರತಮ್ಯತೆಯನ್ನ ಯಾವ ಆಧಾರದ ಮೇಲೆ ನೋಡ್ತಾ ಇದೀವಿ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಅಂದ್ರೆ ಲಿಂಗ, ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಅಥವಾ ಪ್ರದೇಶದ ಆಧಾರದ ಮೇಲೆ ನಾವು ನೋಡ್ತಾ ಇದ್ದೀವಿ. ಇಂಡಿಯಾ ಸೊಸೈಟಿ ಇಸ್ ಮೇಡ್ ಅಪ್ ಅಂಡ್ patriarchal values. ಭಾರತದ ಸಮಾಜ ಏನಾಗಿದೆ ಅಂತಂದ್ರೆ ಇಲ್ಲಿ ಪಿತೃಪ್ರಧಾನ ಮೌಲ್ಯಗಳನ್ನ, ಪಿತೃಪ್ರಧಾನ ಸಮಾಜ ನಿಮ್ಗೆಲ್ಲ ಗೊತ್ತಿದೆ. ಪಿತೃಪ್ರಧಾನ ಸಮಾಜ ಅಂತಂದ್ರೆ ಇಲ್ಲಿ ತಂದೆ ಮಾಲೀಕನಾಗಿರುವಂತ ಕುಟುಂಬಗಳ ಒಂದು ಸಮಾಜ ನಮ್ಮ ಭಾರತದಲ್ಲಿ ಸನಾತನ ಕಾಲದಿಂದ ಬಂದಿದೆ ಮಕ್ಕಳೇ. ಅಂತ ಒಂದು ಸಮಾಜದ ಮೌಲ್ಯಗಳನ್ನ ನಾವು ಭಾರತವು ನಮ್ಮ ಸಮಾಜದಲ್ಲಿ ರೂಢಿಸ್ಕೊಂಡು ಬಂದಿದೆ. ಸೊ ಇಟ್ ಡಿಸ್ಕ್ರಿಮಿನೇಟ್ಸ್ ದ ರೋಲ್ ವುಮೆನ್ ಅಂಡ್ ಮೆನ್ ಅಕಾರ್ಡಿಂಗ್ ಟು ದ patriarchal values. ಈ ಒಂದು ಪಿತೃಪ್ರಧಾನವಾದಂತ ಒಂದು ಮೌಲ್ಯಗಳ ಮೂಲಕ ಇಲ್ಲಿ ಮಹಿಳೆಯರಿಗೂ ಮತ್ತು ಪುರುಷರ ನಡುವೆ ಒಂದಿಷ್ಟು ತಾರತಮ್ಯತೆಗಳು ಇಲ್ಲಿ ಒಂದುದನ್ನ ಅಥವಾ ತಾರತಮ್ಯತೆಗಳು ಇರ್ತಕ್ಕಂಥದ್ದು ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಹ್ಯಾನ್ಸ್ ಇನ್ಇಕ್ವಾಲಿಟಿ ಆರ್ ದೇರ್ ಬಿಟ್ವೀನ್ ಮೆನ್ ಅಂಡ್ ವುಮೆನ್ ಇನ್ ಅವರ್ ಸೊಸೈಟಿ. ಇಲ್ಲಿ ಆದ್ದರಿಂದ ಇವತ್ತು ಅಸಮಾನತೆ ಅಥವಾ ತಾರತಮ್ಯತೆ ಅಂತಕ್ಕಂಥದ್ದು ಮಹಿಳೆಯರಲ್ಲೂ ಮತ್ತು ಪುರುಷರಲ್ಲೂ ನಮ್ಮ ಸಮಾಜದಲ್ಲಿ ಈ ತಾರತಮ್ಯತೆ ಅಥವಾ ಭೇದ ಭಾವ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಮಕ್ಕಳೇ. ಸೊ ಗವರ್ಮೆಂಟ್ ಆಫ್ ದ ಇಂಡಿಯಾ ಹ್ಯಾಸ್ ಅಂಡರ್ಟೇಕನ್ ವೇರಿಯಸ್ ಮೆಜರ್ಸ್ ಲೈಕ್ ಪ್ರೊವೈಡಿಂಗ್ ರಿಸರ್ವೇಶನ್ ಇನ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್. ಸರ್ಕಾರ, ಭಾರತದ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ತಾರತಮ್ಯತೆಯನ್ನ ತೊಡೆದು ಹಾಕೋದಕ್ಕಾಗಿ ಇವತ್ತು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏನ್ ಮಾಡಿದೆ ಅಂತಂದ್ರೆ ಮಕ್ಕಳೇ ಇವತ್ತು ರಿಸರ್ವೇಶನ್ ಅಂದ್ರೆ ಮೀಸಲಾತಿಯನ್ನ ನೀಡ್ತಾ ಇದೆ. ಯಾಕೆ ಅಂತಂದ್ರೆ ಈ ಒಂದು ತಾರತಮ್ಯತೆಯನ್ನ ತೊಡೆದು ಹಾಕ್ಬೇಕು ಅನ್ನೋದಕ್ಕಾಗಿ. ಸೊ ಅಲಾಂಗ್ ವಿತ್ ಪ್ರೊವೈಡಿಂಗ್ ರಿಸರ್ವೇಶನ್ ಇನ್ ಎಜುಕೇಶನ್ ಆಫ್ ಲೋಕಲ್ ಎಲೆಕ್ಷನ್ ಆಫ್ ಲೋಕಲ್ ಬಾಡೀಸ್ ಟು ಓವರ್ಕಮ್ ದಿಸ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಅಷ್ಟೇ ಅಲ್ಲ ಮಕ್ಕಳೇ, ಇಲ್ಲಿ ಸ್ಥಳೀಯ ಒಂದು ಸರ್ಕಾರಗಳ ಚುನಾವಣೆಯಲ್ಲೂ ಕೂಡ ಏನ್ ಮಾಡಿದೆ ಅಂತಂದ್ರೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಮೀಸಲಾತಿಯನ್ನ ಒದಗಿಸ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಪಂಚಾಯತ್ಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಇವುಗಳಲ್ಲೆಲ್ಲ ನಾವು ನೋಡ್ತಾ ಇದೀವಿ ಇಲ್ಲಿ ರಿಸರ್ವೇಶನ್, ಮಹಿಳೆಯರಿಗೆ ಅಂತ ಬೇರೆ ರಿಸರ್ವೇಶನ್ ಇಟ್ಟಿರ್ತಾರೆ, ಪುರುಷರಿಗೂ ಅಂತ ಬೇರೆ ರಿಸರ್ವೇಶನ್ ಇಟ್ಟಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವುಗಳಿಗೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ರಿಸರ್ವೇಶನ್ ಅನ್ನ ನೀಡಿರೋದನ್ನ ನಾವು ಕಾಣಬಹುದಾಗಿದೆ. ಓಕೆ, ದೆನ್ ಫಸ್ಟ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಇಟ್ ಹ್ಯಾಸ್ ರಿಸರ್ವ್ 1/3 ಆಫ್ ದ ಸೀಟ್ಸ್ ಇನ್ ಲೋಕಲ್ ಎಲೆಕ್ಷನ್. ಇಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ 1/3 ಸ್ಥಾನಗಳನ್ನ ಏನ್ ಮಾಡಿದೆ ಅಂತಂದ್ರೆ ಸ್ಥಳೀಯ ಚುನಾವಣೆಗಳಲ್ಲಿ 1/3 ಸ್ಥಾನಗಳನ್ನ ಮೀಸಲಿಡಲಾಗಿದೆ. ಯಾಕೆ ಅಂತ ಗೊತ್ತಲ್ಲ, ಇಲ್ಲಿ ತಾರತಮ್ಯತೆ ಅಥವಾ ಅಸಮಾನತೆಯನ್ನು ತೊಡೆದುಹಾಕುವುದಕ್ಕಾಗಿ. ಇನ್ ಕರ್ನಾಟಕ 50% ಆಫ್ ರಿಸರ್ವೇಶನ್ ಹ್ಯಾಸ್ ಬೀನ್ ಗಿವನ್ ಟು ವುಮೆನ್ ಇನ್ ಲೋಕಲ್ ಬಾಡಿ ಎಲೆಕ್ಷನ್. ಇಲ್ಲಿ ವಿಶೇಷವಾಗಿ 50% ಮೀಸಲಾತಿಯನ್ನ ಮಹಿಳೆಯರಿಗಾಗಿನೇ ಸ್ಥಳೀಯ ಒಂದು ಚುನಾವಣೆಯಲ್ಲಿ, ಸ್ಥಳೀಯ ಒಂದು ಸರ್ಕಾರದ ಚುನಾವಣೆಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಪಂಚಾಯತ್ ಅಂತ ಹೇಳ್ತೀವಲ್ಲ, ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಈ ಒಂದು ಪಂಚಾಯತ್ ಚುನಾವಣೆಗಳಲ್ಲಿ 50% ಮೀಸಲಾತಿಯನ್ನು ಮಹಿಳೆಯರಿಗಾಗಿ ಕರ್ನಾಟಕ ಸರ್ಕಾರ ಕೂಡ ಮಾಡಿದೆ ಮಕ್ಕಳೇ. ವಿತ್ ದೀಸ್ ಮೆಜರ್ಸ್ effort are on the
and the discrimination prevalent between genders. ಈ ಎಲ್ಲಾ ಕ್ರಮಗಳು, ಈ ಎಲ್ಲಾ ಒಂದು ಪ್ರಯತ್ನಗಳ ಮೂಲಕ ಏನ್ ಮಾಡ್ತಾ ಇದೆ ಅಂತಂದ್ರೆ ಸರ್ಕಾರ ಇಲ್ಲಿ ಲಿಂಗ ತಾರತಮ್ಯತೆಯನ್ನ ಇಲ್ಲಿ ನಿಲ್ಲಿಸ್ಲಿಕ್ಕೆ ಅಥವಾ ನಿರ್ಮೂಲನೆ ಮಾಡ್ಲಿಕ್ಕೆ ಅಥವಾ ತೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸೊ ನೀವು ನೋಡ್ತಾ ಇದ್ರ ಚಿತ್ರದಲ್ಲಿ ಮಕ್ಕಳೇ, ಇಲ್ಲಿ ರೆಸ್ಪಾನ್ಸಿಬಲ್ ಒನ್ ಅಂಡ್ ವುಮೆನ್ ಆರ್ ಬಾಯ್ ಅಂಡ್ ಗರ್ಲ್. ದೆನ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ತಾರತಮ್ಯ ಅಂದ್ರೆ ಕೇವಲ ಲಿಂಗ ತಾರತಮ್ಯ, ಹೆಣ್ಣು ಗಂಡು ಅಂತ ಮಾತ್ರ ಇರಂಗಿಲ್ಲ, ಅದ್ರ ಜೊತೆಗೆ ಜಾತಿಯಲ್ಲೂ ಕೂಡ ತಾರತಮ್ಯತೆಯನ್ನ ನಾವು ನೋಡ್ತಾ ಇದ್ದೀವಿ, ಭೇದ ಭಾವವನ್ನ ನೋಡ್ತಾ ಇದ್ದೀವಿ. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಸೊ ಜಸ್ಟ್ ಲೈಕ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಈಸ್ ಆಲ್ಸೋ ಎ ಚಾಲೆಂಜ್ ಟು ಇಂಡಿಯಾ. ವಿಶೇಷವಾಗಿ ಭಾರತಕ್ಕೆ ಇದೊಂದು ಸವಾಲಾಗಿ ಪರಿಣಮಿಸಿದೆ. ಯಾವುದು ಅಂದ್ರೆ ಜಾತಿಯ ಒಂದು ಆಧಾರದ ಮೇಲೆ ಆಗ್ತಕ್ಕಂತ ಒಂದು ತಾರತಮ್ಯತೆ. Caste system is a gift to Indian political system from the ancient sociological system based on ವರ್ಣ. ಇಲ್ಲಿ ಜಾತಿ ಪದ್ಧತಿ ಅಂತಕ್ಕಂಥದ್ದು ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ದುರಂತವಾಗಿದೆ ಮಕ್ಕಳೇ. ಅದರಲ್ಲೂ ವಿಶೇಷವಾಗಿ ಇದು ಪ್ರಾಚೀನ ಸಮಾಜ ವ್ಯವಸ್ಥೆಯ ವರ್ಣ ಆಶ್ರಮ ಪದ್ಧತಿಯ ಮೂಲಕ ಏನಾಗಿದೆ ಅಂತಂದ್ರೆ ಈ ಜಾತಿ ಪದ್ಧತಿ ಅಂತಕ್ಕಂಥದ್ದು ಹುಟ್ಟುಕೊಂತು ಅಂತ ಹೇಳಿ ಇತಿಹಾಸಕಾರ ಹೇಳಲಾಗ್ತಾ ಇದೆ. Many measures have been undertaken in the constitutions itself to prevent caste-based discrimination. ಇಲ್ಲಿ ಹಲವಾರು ಕ್ರಮಗಳ ಮೂಲಕ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಂವಿಧಾನ, ಇಲ್ಲಿ ಕಾನೂನುಗಳು ಏನ್ ಮಾಡಿದೆ ಅಂತಂದ್ರೆ ಜಾತಿ ಆಧಾರಿತ ಈ ಒಂದು ತಾರತಮ್ಯತೆಯನ್ನ ಅಥವಾ ಭೇದ ಭಾವತೆಯನ್ನ ತೊಡೆದು ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ದ ರೈಟ್ ಫಾರ್ ಈಕ್ವಾಲಿಟಿ ಅಂಡ್ ಫ್ರೀಡಮ್ have been included in the sections 3 of the Indian Constitution. ಇಲ್ಲಿ ಮುಖ್ಯವಾಗಿ ಸಮಾನತೆ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕುಗಳನ್ನ ಇಲ್ಲಿ ನಮ್ಮ ಸಂವಿಧಾನವು ಇಲ್ಲಿ ಮೂರನೆಯ ಭಾಗದಲ್ಲಿ ಕೊಡೋದ್ರ ಮೂಲಕ ಏನ್ ಮಾಡಿದೆ ಅಂತಂದ್ರೆ ಸಮಾನತೆಯನ್ನು ತರುವಂತಹ ಕೆಲಸವನ್ನ ಅಥವಾ ತಾರತಮ್ಯತೆಯನ್ನ ತೊಡೆದಾಕುವಂತ ಕೆಲಸವನ್ನು ಮಾಡ್ತಾ ಇದೆ ಮಕ್ಕಳೇ. ದೆನ್ but the caste system has continued to live even after all these efforts. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಜಾತಿ ಪದ್ಧತಿ ಅಂತಕ್ಕಂಥದ್ದು ಇಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತು ಅದು ಜೀವಂತವಾಗಿಯೇ ಇದೆ, ಅದು ಸಂಪೂರ್ಣವಾಗಿ ತೊಲಗಿಲ್ಲ. ಸೊ ದಿಸ್ cannot be solved only with the legal intervention. ಇದು ಕೇವಲ ನಾವು ಕಾನೂನು ಮೂಲಕ ಮಾತ್ರ ಇದನ್ನ ಇಲ್ಲಿ ನಿವಾರಿಸಲಿಕ್ಕೆ ಆಗೋದಿಲ್ಲ. ಸೊ in order to eradicate this system, the society also need to proper itself to accept the change. ಇಲ್ಲಿ ಕೇವಲ ಇದನ್ನ ನಾವು ಕಾನೂನು ಅಥವಾ ಕಾಯ್ದೆ ಮೂಲಕ ಮಾತ್ರ ತೊಡೆದು ಹಾಕ್ಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಇದನ್ನ ನಾವು ಪ್ರತಿಯೊಬ್ಬರು ಸಮಾಜದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಇದನ್ನೇನ್ ಮಾಡ್ಬೇಕಂತ ಅರಿತುಕೊಂಡು ಈ ಒಂದು ಪದ್ಧತಿಯನ್ನ, ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನ ನಾವು ತೊಡೆದು ಹಾಕುವಂತ ಒಂದು ಸಂಕಲ್ಪವನ್ನ ಮಾಡಬೇಕಾಗಿದೆ. ಸಮಾಜದ ಬದಲಾವಣೆಯ ಬಗ್ಗೆ ನಾವು ಒಂದು ಸವಾಲನ್ನ ಸ್ವೀಕಾರ ಮಾಡಬೇಕಾಗಿದೆ. ಓಕೆ, ದೆನ್ ರೀಜನಲ್ ಇನ್ಇಕ್ವಾಲಿಟಿ, ಪ್ರಾದೇಶಿಕ ಅಸಮಾನತೆ. Regional inequality is like gender and caste inequality and has posed a big challenge to India. ಇವತ್ತು ಪ್ರಾದೇಶಿಕ ಅಸಮಾನತೆ, ಇಲ್ಲಿ ಲಿಂಗ ತಾರತಮ್ಯ, ಜಾತಿ ಒಂದು ಅಸಮಾನತೆ, ಇವೆರಡರ ರೀತಿಯಲ್ಲಿ ಇದು ಕೂಡ ಇವತ್ತು ಭಾರತಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಮಕ್ಕಳೇ. ಸೊ some reasons of the country have achieved a lot of progress while many parts of the remained backward. ಇಲ್ಲಿ ಭಾರತದ ಕೆಲವು ಪ್ರದೇಶಗಳು ಅತ್ಯಂತ ಹೆಚ್ಚು ಪ್ರಗತಿಯನ್ನು ಕಾಣ್ತಾ ಇವೆ, ಹೆಚ್ಚು ಸಂಪದ್ಭರಿತವಾಗ್ತಾ ಇವೆ. ಆದ್ರೆ ಕೆಲವುಗಳು ಏನಾಗಿವೆ ಅಂತಂದ್ರೆ ಇನ್ನು ಹಿಂದುಳಿತಾನೇ ಇವೆ. ಸೊ in order to remove such inequalities, the Article 371 has been amended from A to J.
ಇಲ್ಲಿ 371 ವಿಧಿ ಏನ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಇನ್ಇಕ್ವಾಲಿಟಿಯನ್ನ ತೊಡೆದು ಹಾಕುವುದಕ್ಕಾಗಿ ಇದು ಎ ದಿಂದ ಹಿಡಿದು ಜೇದವರೆಗೆ ತಿದ್ದುಪಡಿಯನ್ನ ಮಾಡಲಾಗಿದೆ. 371ನೇ ವಿಧಿಯ ಅಂದ್ರೆ ಕಲಮಿಗೆ ಎದಿಂದ ಜೇದವರೆಗೆ ಇರ್ತಕ್ಕಂಥ ಪಾಯಿಂಟ್ ಗಳಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ತಿದ್ದುಪಡಿಯನ್ನ ಮಾಡಲಾಗಿದೆ. Through these amendments, backward region have been a special status. ಅದಕ್ಕಾಗಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷವಾದಂತ ಒಂದು ಸವಲತ್ತುಗಳನ್ನ ಅಥವಾ ವಿಶೇಷವಾದ ಸ್ಥಾನಮಾನಗಳನ್ನ ಕೊಡೋದ್ರ ಮೂಲಕ ಏನ್ ಮಾಡ್ತಾ ಇದೆ ಅಂತಂದ್ರೆ ಇವತ್ತು ಸರ್ಕಾರ ಅವುಗಳನ್ನ ಇಲ್ಲಿ ತೊಡೆದು ಹಾಕ್ತಕ್ಕಂಥ ಅವುಗಳಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಅಸಮಾನತೆಯನ್ನ ತೊಡೆದು ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. Regional inequality. In spite of all these measures, the regional inequality problems has grown to such an extent that many are demanding independent status for themselves. In the light of these developments, there is an urgent need to eradicate regional imbalance of the country as early as possible. ಒಂದು ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಪ್ರಾದೇಶಿಕ ಅಸಮಾನತೆಯನ್ನು ತೊಡೆದು ಹಾಕೋದಕ್ಕಾಗಿ ಸಾಕಷ್ಟು ಕ್ರಮಗಳನ್ನ ಸರ್ಕಾರವು ಕೂಡ ತೆಗೆದುಕೊಳ್ತಾ ಇದೆ. ಅದ್ರ ಜೊತೆಗೆ ಕೆಲವು ರಾಜ್ಯಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ಸವಲತ್ತು ಸಿಗದೇ ಇದ್ದಾಗ ನಮ್ಮನ್ನ ನಮಗೆ ಪ್ರತ್ಯೇಕವಾದಂತ ರಾಜ್ಯದ ಸ್ಥಾನಮಾನ ಕೊಡ್ರಿ ಅಂತ ಹೇಳಿ ಪ್ರದೇಶಗಳು ಕೂಡ ಹೋರಾಟ ಮಾಡೋದನ್ನ ನಾವು ಇತಿಹಾಸದಲ್ಲಿ ನೋಡ್ತಾನೆ ಬರ್ತಿದ್ದೀವಿ. ಹಾಗೇನೆ ಇಲ್ಲಿ ಹಲವಾರು ಬೆಳವಣಿಗೆಗಳ ನಂತರ ಏನಾಗಿದೆ ಅಂತಂದ್ರೆ ಇಲ್ಲಿ ಪ್ರಾದೇಶಿಕ ಅಸಮಾನತೆಯನ್ನ ತೆಗೆದುಕೊಳ್ಳುವಂತ ಒಂದು ಕ್ರಮಗಳನ್ನ ಇತ್ತೀಚೆಗೆ ಸರ್ಕಾರಗಳು ಬಹಳಷ್ಟು ಎಚ್ಚರಿಕೆಯಿಂದ ಅವುಗಳನ್ನ ತೆಗೆದುಕೊಳ್ತಾ ಇದೆ. ಇನ್ ಕರ್ನಾಟಕ, ಇನ್ ಆರ್ಡರ್ ಟು address the regional imbalance, a committee headed by D.M. Nanjundappa has given a special report on various measures needed to solve the regional imbalance. So ಕರ್ನಾಟಕದಲ್ಲೂ ಕೂಡ ಪ್ರಾದೇಶಿಕ ಅಸಮಾನತೆಯನ್ನು ತೆಗೆದುಹಾಕೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಮಕ್ಕಳೇ. D.M. ನಂಜುಂಡಪ್ಪ ಅಂತಕ್ಕಂಥವರ ನೇತೃತ್ವದಲ್ಲಿ ಅವರ ಮೂಲಕ ಒಂದು ವರದಿಯನ್ನು ತರಿಸಿಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಪ್ರಾದೇಶಿಕ ಅಸಮಾನತೆಯನ್ನು ತೊಡೆದು ಹಾಕುವಂತ ಕೆಲಸಕ್ಕೆ ಸರ್ಕಾರ ಗಮನ ಕೊಟ್ಟಿದೆ. So some of the most backward regions of Karnataka have been according to special status by adding ಆರ್ಟಿಕಲ್ 371J. ನಿಮಗೆಲ್ಲ ಗೊತ್ತಿದೆ, ಹೈದರಾಬಾದ್ ಕರ್ನಾಟಕದ ಜನತೆಗಾಗಿ ಏನ್ ಮಾಡಿದೆ ಅಂತಂದ್ರೆ ಮಕ್ಕಳೇ 371J ವಿಧಿಯನ್ನ ಕೂಡ ಏನ್ ಮಾಡಿದೆ ಸರ್ಕಾರ ಒದಗಿಸಿದೆ. ಓಕೆ, ನೀವು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ಬರ್ತಾ ಇದೆ. D.M. ನಂಜುಂಡಪ್ಪ ಅವರು ಈ ಒಂದು ಪ್ರಾದೇಶಿಕ ಅಸಮಾನತೆಯನ್ನ ನಿವಾರಿಸೋದಕ್ಕೆ ಒಂದು ವರದಿಯನ್ನ ಸಲ್ಲಿಸತಕ್ಕಂತ ಒಬ್ಬ ವ್ಯಕ್ತಿಯಾಗಿದ್ರು. ಓಕೆ, ಮತ್ತೆ ನಾನು ನಿಮ್ ಜೊತೆ ಮತ್ತೆ ಚರ್ಚೆ ಮಾಡ್ತೀನಿ ಮಕ್ಕಳೇ ಒಂದು ಸಣ್ಣ ವಿರಾಮದ ನಂತರ.